ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಗೊಂದು ಫೋರ್ಸ್ ತುಫಾನ್ ಜೀಪ್ ಗಾಡಿ ಕಳಿಸ್ಕೊಟ್ಟಿದ್ರಿ, ಸೇಲ್ ಇದೆ ಅಂತ ವೈಟ್ ಬೋರ್ಡು. ಹೌದು ಸರ್. ಏನೈತೆ ರೀ ಮಾಡಲು? ಸರ್ ಮಾಡಲ್ 2012 ಸರ್, 2012 ಸರ್. ಓಕೆ, 2012 ಮಾಡಲು. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? 4th ಓನರ್ ಸರ್ ಈಗ ಪ್ರೆಸೆಂಟ್ ಸರ್. ನೀವು 4ನೇ ಓನರು, ಗಾಡಿ ತೊಗೊಳೋರು 5ನೇ ಓನರ್ ಆಗ್ತಾರೆ. ಹೌದು ಸರ್, ಹೌದು ಸರ್. ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಸರ್ ಕಿಲೋಮೀಟ್ರು? ರನ್ನಿಂಗ್ ಸರ್ 2,60,000 ಸರ್. 2,60,000 ಕಿಲೋಮೀಟ್ರ್ ರನ್ನಿಂಗ್ ಹೊಡೈತ್ರಿ? ಹೌದು ಸರ್, ಹೌದು ಸರ್. ಓಕೆ, ಇದೇನು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಶೋರೂಮಿಂದ ಸರ್, ಅದೇನು ಇದು ಮಾಡಿಲ್ಲ ಸರ್. ಓಕೆ, ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಎದು ಟೈರು? ಸ್ಟೆಪ್ನಿ ಸರ್, ಎಲ್ಲ ಸ್ಟೆಪ್ನಿನೂ ಚೆನ್ನಾಗಿದೆ ಸರ್. ಅದು ಮೊನ್ನೆನೂ ರೀಬಟನ್ ಮಾಡಿಸಿದ್ದೀನಿ, ಫ್ರೆಶ್ ಬಟನ್ ಇದೆ ಸರ್ ಅದು ಮಾಡಿಸಿರೋದು. ಹೌದಾ, ರೀಬಟನ್ ಮಾಡಿಸಿದ್ರಾ? ಹಾಂ ಹಿಂದಿನ ಒಂದೇ ಸ್ಟೆಪ್ನಿ ಒಂದೇ ರೀಬಟನ್ ಮಾಡಿಸಿದ್ದೀನಿ. ಹ್ಞೂ. 4 ಸಿಲ್ ಇದೆ ಸರ್. ಮೊನ್ನೆ ರೀಸೆಂಟಾಗಿ ಹಾಕ್ಸಿನಿ ಸರ್. ಮೊನ್ನೆ ಒಂದು 15 ಡೇಸ್ 20 ಡೇಸ್ ಆಯ್ತು ಸರ್. 2 ಹೊಸದಾಗಿದೆ ಸಿಲ್ಲು ಸರ್. ಹೌದಾ? ಹಿಂದಗಡೆ ಸರ್ ಒಂದು 50% ಇದೆ ಸರ್ ಹಿಂದಗಡೆದು 2. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಇಂಜನ್ ಕಂಡೀಷನ್ ನೋಡಕ್ಕೆ ಬಂದ್ರೆ ಸರ್ ಯಾವುದೇನು ಪ್ರಾಬ್ಲಮ್ ಇಲ್ಲ ಸರ್. ನಾವೆಲ್ಲ ಲಾಂಗ್ ಎಲ್ಲ ಹೋಗ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಇಂಜನ್ ಹತ್ರ ಕಂಡೀಷನ್ ಇದೆ ಸರ್. ಓಕೆ, ಇಂಜನ್ ಏನು ಫ್ಯೂಲ್ ಇಂಜನ್ ಐತ್ರೋ? ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಇಲ್ಲ ಸರ್, ಏನು ಕೆಲಸ ಏನಿಲ್ಲ ಸರ್. ಗಾಡಿ ಇಂಜನ್ ಎಲ್ಲ ಇದಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಕರ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, 4 ಸಿಂಗಲ್ ಆ ಥರ ಯಾವ್ದು ಕೇಸು ಗೀಸು ಆ ಥರ ಯಾವುದು ಏನಿಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹಾಂ ಕ್ಲಿಯರ್ ಸರ್. ಏನು ಬರ್ತಿತ್ತು ತಮ್ಮ ಕೈಯಲ್ಲಿ ಮೈಲೇಜು? ಸರ್ ಮೈಲೇಜ್ ಸರ್ ಹೈವೇದು ಲಾಂಗ್ ಹೋದ್ರೆ ಸರ್ ಒಂದು 12-13 ಗಂಟೆ ಬರುತ್ತೆ ಸರ್. ಹೌದ್ರಿ? ಹ್ಞೂ. ಹಾಂ ಸರ್. ಓಕೆ, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಎಫ್ ಸಿ ಸರ್ ಇನ್ನೂ 2 ವರ್ಷ 2.5 ವರ್ಷ ಇದೆ ಸರ್ ಇನ್ನು. ಓಕೆ, ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇಂದ ಫ್ರೆಶ್ ಇದೆ ಸರ್. ಪ್ಲಸ್ ಕಟ್ಟಿದ್ದೀರಾ? 2 ಮಂತ್ 3 ಮಂತ್ ಆಯ್ತು ಸರ್ ಅವ್ರು ಮಾಡಿಬಿಟ್ಟು ಸರ್. ಓಕೆ, ಇನ್ನು 9 ತನಕ ಇನ್ಸೂರೆನ್ಸ್ ರನ್ನಿಂಗ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ? ಹೌದು ಸರ್, ಹೌದು ಸರ್. ಒಳಗಡೆ ಏನಾದರೂ ಗಾಡಿಗೆ ಎಕ್ಸ್ಟ್ರಾ ಒಳಗಡೆ ಏನಾದ್ರು ಮಾಡಿಸಿದ್ರಾ ಹಾಂ ಇಂಟೀರಿಯರ್? ಊಫರ್ ಇದೆಲ್ಲ ಇದೆ ಸರ್. ಸೊ ಊಫರು ಎಲ್ಲ ಟಿವಿ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿ. ಓಕೆ, ಲೈಟ್ ಸೆಟ್ಟಿಂಗಲ್ಲಿ ಎಲ್ ಇ ಡಿ ಲೈಟೆಡು ಈ ಥರ ಹಾಂ. ಎಕ್ಸ್ಟ್ರಾ ಬಿಡೋದು? ಮುಂದುಗಡೆ LED ಲೈಟ್ ಇದೆ ಸರ್. ಆಮೇಲೆ ಡೂಮ್ದು ಎಲ್ಲ ಇದೆ ಸರ್ ಹಾಗೆ. ಓಕೆ ರೀ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ಅದೇ ನಾನು 6.60 ಇದು ಮಾಡಿದ್ದೀನಿ ಸರ್ ಅದರಲ್ಲಿ. ಹ್ಞೂ. ಹ್ಞೂ ಸರ್, ಏನೋ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮ್ಮ ಚಾನಲ್ ಕಡೆನೇ ಬಂದರೆ. ಓಕೆ, ಮಾಡಲ್ ಬಂದ್ಬಿಟ್ಟು 2012 ಮಾಡಲ್ಲು, ವೈಟ್ ಬೋರ್ಡು, ನೀವು ಓನರು 4 ಆಗಿದ್ದೀರಾ, ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ. ಹೌದು ಸರ್. ಎಲ್ಲ ಶೋರೂಮ್ ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ರೇಟ್ ನಾವು ಬಂದ್ಬಿಟ್ಟು ಒಂದು ಆಯಿಲ್ ಚೇಂಜ್ ಮಾಡೋದನ್ನ ಸೀದಾ ಶೋರೂಮ್ಗೆ ಹೋಗಿ ಮಾಡ್ತೀನಿ ಸರ್. ಇಲ್ಲಿ ಲೋಕಲನ್ನು ಮಾಡಲ್ಲ ಸರ್. ಓಕೆ, ರೇಟ್ ಬಂದ್ಬಿಟ್ಟು 6,65,000 ರೇಟ್ ಹೇಳಕತ್ತೀರ. ನಮ್ಮ ಕಡೆಯಿಂದ ಬಂದವ್ರಿಗೆ ಇದರಲ್ಲಿ ನೆಗೆಶ್ವಲ್ ಏನು ಮಾಡಿಕೊಡ್ತೀರಾ? ಸರ್ ಈಗ ನೋಡೋಣ ಸರ್, ನಿಮ್ಮ ಕಡೆಯಿಂದ ಬಂದರೆ ಏನೊಂದು 10 15 20 ಸಾವಿರ ಏನು ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್. ಒಂದು 20,000 ರೂಪಾಯಿ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಹೌದು ಸರ್, ಮಾಡ್ತೀನಿ ಸರ್. ಓಕೆ, 6,40,000 ಗಾಡಿ ಕೊಡ್ತೀರಾ? ಹೌದು ಸರ್, ಆ ರೇಟಿಗೆ ಕೊಡ್ತೀನಿ ಸರ್ ಗಾಡಿ. ಓಕೆ, ಇದೇನು ಫೈನಲ್ ರೇಟ್ ಮಾಡ್ತಿರೋ? ಇದರಲ್ಲಿ ಕೂಡ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಇಲ್ಲ ಕಡಿಮೆ ಕೊಡೋ ಸರ್, ಪ್ರಯತ್ನ ಏನಾಗಲ್ಲ ಮಾಡ್ತೀರಾ? ಸರ್. ಗಾಡಿ ಹಂಗೆ ಇಟ್ಟಿದ್ದೀನಿ ಸರ್. ಎಲ್ಲ ಅದರಲ್ಲಿ ಗಾಡಿ ಎಲ್ಲ ಸಿಸ್ಟಮ್ ಗಿಸ್ಟಮಲ್ಲಿ ಏನು ತಗೊಳ್ಳಲ್ಲ ಸರ್. ಹೆಂಗಿದೆ ಹಂಗೆ ಕೊಡ್ತೀನಿ ಸರ್. ಓಕೆ, ಫಿಕ್ಸ್ ರೇಟ್ ಅಂತ ಹೇಳಬೇಡಿ, ಯಾಕಂದ್ರೆ 4,40,000 ಇದು ಫೈನಲ್ ರೇಟೇ ಮಾಡಬೇಡಿ. ಯಾಕಂದ್ರೆ ನಮ್ಮ ಕಡೆಯಿಂದ ದೂರಿಂದ ಬರೋರಿಗೆ ಇನ್ನೊಂದು 4,000 ರೂಪಾಯಿ ಆದರೂ ಡಿಸ್ಕೌಂಟ್ ಕೊಡೋ ಪ್ರಯತ್ನ ಮಾಡಿ, ಓಕೆನಾ? ಆಯ್ತು ಸರ್, ಓಕೆ ಸರ್, ಮಾಡೋಣ ತೊಗೊಳ್ಳಿ ಸರ್. ಓಕೆ, ನಿಮ್ದು ಏನು ಸಬ್ ಉಪ್ಪರ್ ಆಗಿರ್ಬೋದು, ಎಲ್ಲ ಏನೇನು ಎಕ್ಸ್ಟ್ರಾ ಪೆಟೆಡ್ ಏನೇನು ಹಾಕ್ಸಿದ್ರದೆಲ್ಲ ಅದು ಸಮೇತ ಕೊಡ್ತಿರಲ್ಲ ಗಾಡಿ? ಏನು ಸರ್, ಅದ್ರ ಸಮೇತ ಕೊಡ್ತೀನಿ ಸರ್. ಅದು ಗಾಡಿ ಮಾರ್ತೀನಿ ಸರ್, ಅದು ತೊಗೊಂಬಿಟ್ಟು ಏನು ಮಾಡೋದು ಸರ್? ಅದೇ, ಯಾಕಂದ್ರೆ ಕೆಲವೊಬ್ರು ತೊಗೊತಾ ಇರ್ತಾರೆ ಇಲ್ಲ ಅದಕ್ಕೋಸ್ಕರ. ಸರ್, ನಮ್ಮಲ್ಲಿ ಅದು ಆಪ್ಷನ್ ಇಲ್ಲ ಸರ್. ಏನಿದೆ ಸರ್, ಮೆಮೊರಿ ಸಮೇತ ಹಂಗೆ ಕೊಡ್ತೀನಿ ಸರ್ ಗಾಡಿಯಲ್ಲಿ. ಓಕೆ, ಆ್ಯಸ್ ಏನೇನೈತಿ ಗಾಡಿ ಒಳಗೆ ಅದೆಲ್ಲ ಕೊಡ್ತೀರಾ? ಹಾಂ ಎಲ್ಲ ಹಂಗೆ ಕೊಡ್ತೀನಿ ಸರ್, ಯಾವುದೇ ತಗೊಳ್ಳಲ್ಲ ಸರ್. ಓಕೆ ಸರ್, ಗಾಡಿ ಇರೋಂಥ ಲೊಕೇಶನ್ನು? ಗಾಡಿ ಸರ್ ಇಲ್ಲಿ ಯಾದಗಿರಿ ಜಿಲ್ಲಾ ವಡಗೇರಿ ತಾಲೂಕು ಸರ್. ಹ್ಞೂ ಹ್ಞೂ ಹ್ಞೂ. ಇಲ್ಲೇ ಒಂದು ಗ್ರಾಮ ಸರ್, ಹೊಟ್ನಾಡಿ ಗ್ರಾಮ ಅಂತಿದೆ, ಅಲ್ಲೇ ಇರುತ್ತೆ ಸರ್ ಗಾಡಿ. ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಸರ್, ಇದೆ. ಅಪ್ಡೇಟ್ ಮಾಡಿರ್ತೀನಿ ರೀ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್, ಓಕೆ ಸರ್, ಮಾಡೋಣ ಓಕೆ. ಸರ್. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.